ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಅವರೇ ರಾಜರತ್ನಂ ಎಂಬ ಗದ್ಯಪಟವನ್ನು ಗಮನಿಸಿದ್ವಿ. ಈಗ ಅದರ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾವು ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಹಾಗಾಗಿ ಮುಂದೆ ಕಾಣುವಂತಹ ಬೆಲ್ ಐಕಾನನ್ನು ಒಮ್ಮೆ ಒತ್ತಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬೆಳಗ್ಗೆ ಕ್ಲಾಸನ್ನು ಎಲ್ಲರೂ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಈಗ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. ಅವರೇ ರಾಜರತ್ನಂ. ಮೊದಲನೇದಾಗಿ, ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಿಂದ ಸೂಕ್ತವಾದುದನ್ನು ಆಯ್ದು ಬರೆಯಿರಿ. 1. ಅವರೇ ರಾಜರತ್ನ. ಗದ್ಯ ಭಾಗದ ಆಕಾರ ಕೃತಿ ಡ್ಯಾಶ್ ಅಣ್ಣನ ನೆನಪು. 2. ತೇಜಸ್ವಿಯವರು ರಾಜರತ್ನಂ ಅವರನ್ನು ಡ್ಯಾಶ್ ಎಂದು ಭಾವಿಸಿದರು. ಭಿಕ್ಷುಕ. ತೇಜಸ್ವಿಯವರು ಬಾಲ್ಯದಲ್ಲಿ ಕವಿತೆಗಳನ್ನು ಡ್ಯಾಶ್ ಎಂದು ಭಾವಿಸಿದರು. ಸಹಜ ಸೃಷ್ಟಿ. ಕುವೆಂಪು ಅವರ ಪ್ರಕಾರ ಭಿಕ್ಷೆ ನೀಡುವುದು ಭಿಕ್ಷುಕರನ್ನು ಡ್ಯಾಶ್ ಪ್ರೋತ್ಸಾಹಿಸಿದಂತೆ. 2. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಕುವೆಂಪು ಅವರನ್ನು ಮನೆಯವರೆಲ್ಲ ಏನೆಂದು ಕರೆಯುತ್ತಿದ್ದರು? ಉತ್ತರ: ಭಿಕ್ಷಕ್ಕೆ ಬರುವವರು ಮೋಸಗಾರರು ಅಥವಾ ಕಳ್ಳರು, ಇಲ್ಲವೇ ದುಡಿದು ತಿನ್ನದ ಸೋಮಾರಿಗಳು. ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬಾರದೆಂದು ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ವಿರೋಧಿಸುತ್ತಿದ್ದರು. 2. ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರೇನು? ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರು ರಾಜರತ್ನಂ. 3. ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳನ್ನು ಏನೆಂದು ತಿಳಿದಿದ್ದರು? ಉತ್ತರ: ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳು ಸಹ ಮರಗಿಡ, ಮಕ್ಕಳು ಇರುವಂತೆ ಪ್ರಪಂಚದಲ್ಲಿರುವ ಸಹಜ ವಸ್ತುಗಳೆಂದು ತಿಳಿದಿದ್ದರು. ಪ್ರಶ್ನೆ 4. ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನೆಂದು ತಮಾಷೆ ಮಾಡಿದರು? ಉತ್ತರ: ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನೋ ಪುಟ್ಟಪ್ಪ, ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಬೇಕು ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಕೇಳಿದರು. ಈಗ 2. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅದರಲ್ಲಿ 1ನೇದು, ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಹೇಗೆ ಪರಿಚಯಿಸಿದರು? ಉತ್ತರ: ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ತೋರಿಸಿ, ಇವರು ಯಾರು ಗೊತ್ತಾ ಎಂದು ಕೇಳಿದರು. ಮಕ್ಕಳು ಪಿಳಿ ಪಿಳಿ ಕಣ್ಣು ಬಿಟ್ಟಾಗ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ, ಇವರೇ ಅದನ್ನು ಬರೆದವರು ಎಂದು ರಾಜರತ್ನಂ ಅವರ ಪರಿಚಯ ಮಾಡಿಸಿದರು. 2. ರಾಜರತ್ನಂ ಅವರ ವೇಷಭೂಷಣಗಳು ಹೇಗಿದ್ದವು? ಉತ್ತರ: ರಾಜರತ್ನಂ ಅವರು ಬಿಳಿಯ ಅಡ್ಡ ಪಂಚೆಯನ್ನು ಉಟ್ಟಿದ್ದರು, ಬಿಳಿಯ ಅಂಗಿಯನ್ನು ಧರಿಸಿದ್ದರು, ನಸುಕಂದು ದ್ರೋತ್ರವನ್ನು ಹೊಂದಿದ್ದರು, ಬಗಲಲ್ಲಿ ಒಂದು ದೊಡ್ಡ ಜೋಳಿಗೆ ಅಂತ ಚೀಲವಿತ್ತು. ಪ್ರಶ್ನೆ 3. ಕವಿತೆಯ ಜೊತೆಗೆ ಕವಿಯ ಹೆಸರನ್ನು ಏಕೆ ನೆನಪಲ್ಲಿಡಬೇಕು? ಉತ್ತರ: ಕವಿಗಳು ಕವಿತೆಗಳನ್ನು ರಚಿಸುತ್ತಾರೆ. 100 ಕವಿತೆಗಳು ರಚಿತವಾಗಿವೆ, ಆಗುತ್ತಲೂ ಇವೆ. ಹಲವಾರು ಜನ ಕವಿಗಳು ಗತಿಸಿದ್ದಾರೆ. ಈಗಲೂ ಅನೇಕ ಕವಿಗಳು ಕವನಗಳನ್ನು ಬರೆಯುತ್ತಿದ್ದಾರೆ. ನಿರಂತರವಾಗಿ ಇದು ಮುಂದುವರಿಯುತ್ತಲೇ ಇರುತ್ತದೆ. ಹೀಗಾಗಿ ಕವನಗಳನ್ನು ರಚಿಸಿದವರು ಯಾರೆಂದು ಗುರುತಿಸಲು ಕವನದೊಂದಿಗೆ ಕವಿಯ ಹೆಸರನ್ನು ನೆನಪಿನಲ್ಲಿಡಬೇಕಾಗುತ್ತದೆ. ಪ್ರಶ್ನೆ 4. ಕುವೆಂಪು ಅವರು ರಾಜರತ್ನಂ ಅವರನ್ನು ಮನೆಯ ಒಳಕ್ಕೆ ಹೇಗೆ ಬರಮಾಡಿಕೊಂಡರು? ಅದಕ್ಕೆ ಉತ್ತರ: ರಾಜರತ್ನಂ ಅವರು ಕುವೆಂಪುರವರ ಮನೆಯ ಬಳಿಗೆ ಬಂದು ಬಾಗಿಲನ್ನು ತೆರೆಯಲು ಪ್ರಯತ್ನಿಸುತ್ತಿದ್ದರು. ಅವರನ್ನು ಕಂಡ ಕುವೆಂಪು ಅವರ ಮಕ್ಕಳು ಯಾರೋ ಭಿಕ್ಷುಕನೋ ದಾಸಯ್ಯನೋ ಚಂದ ವಸೂಲಿಗೆ ಬಂದವನು ಎಂದು ಭಾವಿಸಿ ಮುಂದೆ ಹೋಗುವಂತೆ ಕೂಗಿದರು.
ಅವರು ಹೋಗದೆ ನಿಂತೇ ಇರುವುದನ್ನು ಕಂಡು ಕುವೆಂಪು ಅವರಲ್ಲಿ ದೂರು ಹೇಳಿದರು. ಕುವೆಂಪು ಹೊರಗೆ ಬಂದು ನೋಡಿದವರೇ ಓಹೋ ಬನ್ನಿ ಎನ್ನುತ್ತಾ ತಾವೇ ನಡೆದು ಗೇಟು ತೆಗೆದು ರಾಜರತ್ನಂರವರನ್ನು ಮನೆಯ ಒಳಗೆ ಬರಮಾಡಿಕೊಂಡರು. ಪ್ರಶ್ನೆ 5. ಕುವೆಂಪು ಅವರ ಮಕ್ಕಳನ್ನು ಕಂಡಾಗಲೆಲ್ಲ ರಾಜರತ್ನಂ ಏನೆಂದು ತಮಾಷೆ ಮಾಡುತ್ತಿದ್ದರು? ಉತ್ತರ: ರಾಜರತ್ನಂ ಯಾವಾಗಲಾದರೂ ಕುವೆಂಪು ಅವರ ಮನೆಗೆ ಬಂದಾಗ ಕುವೆಂಪು ಅವರ ಮಕ್ಕಳನ್ನು ಕಂಡು ಯಾವ್ರಪ್ಪ ಒಳಗೆ ಬರಬಹುದೋ, ಮುಂದೆ ಹೋಗಬೇಕು ಎಂದು ತಮಾಷೆ ಮಾಡುತ್ತಿದ್ದರು. ಈಗ 3ನೇ ಕಾಲಮಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 8, 10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅದರಲ್ಲಿ ಪ್ರಶ್ನೆ 1. ಕುವೆಂಪು ಅವರು ಭಿಕ್ಷೆ ನೀಡಿ ಯಾವ ರೀತಿ ಮೋಸಕ್ಕೆ ಒಳಗಾಗಿದ್ದರು? ಉತ್ತರ: ಕುವೆಂಪುರವರು ವಿದ್ಯಾಭ್ಯಾಸ ಮಾಡುವಾಗ ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿದ್ದರು. ಆಶ್ರಮದ ಸ್ವಾಮಿಗಳಾಗಿದ್ದ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದನ್ನು ವಿರೋಧಿಸುತ್ತಿದ್ದರು. ಒಂದು ದಿನ ಕುವೆಂಪುರವರು ಒಬ್ಬ ಹೇಳವನಿಗೆ ಭಿಕ್ಷೆ ಹಾಕುತ್ತಿದ್ದರು. ಆ ವೇಳೆಗೆ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದದ್ದು. ಕೈಕಾಲುಗಳನ್ನು ಸೊಟ್ಟಗೆ ಮಾಡಿಕೊಂಡು ಕರುಣಾಜನಕರಾಗಿ ಅಂಗಲಾಚುತ್ತಿದ್ದ ಹೇಳವ ಸಿದ್ದೇಶ್ವರಾನಂದರನ್ನು ಕಂಡೊಡನೆ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಓಡಿ ಹೋದನು. ಸಿದ್ದೇಶ್ವರಾನಂದರು ಕುವೆಂಪು ಅವರ ಮೂರ್ಖತನಕ್ಕೆ ಛೀಮಾರಿ ಹಾಕಿದರು. ಕುವೆಂಪುರವರಿಗೆ ಮೋಸ ಹೋದುದಕ್ಕಾಗಿ ತುಂಬ ಬೇಸರವಾಯಿತು. ಈಗ ಪ್ರಶ್ನೆ 2. ಕುವೆಂಪುರವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ಏಕೆ ಭಾವಿಸಿದ್ದರು? ಅದು ಉಂಟು ಮಾಡಿದ ಫಜೀತಿ ಏನು? ಉತ್ತರ: ಬಿಳಿಯ ಅಡ್ಡ ಪಂಚೆ, ಬಿಳಿಯ ಅಂಗಿ ಧರಿಸಿ, ಮೈಮೇಲೆ ಕಂದು ಬಣ್ಣದ ದ್ರೋತ್ರ ಹೊದ್ದು ರಾಜರತ್ನಂ ಕುವೆಂಪುರವರ ಮನೆಯ ಬಳಿಗೆ ಬಂದಿದ್ದರು. ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಿದ್ದರು. ಅವರ ಬಗಲಿನಲ್ಲಿ ದೊಡ್ಡ ಜೋಳಿಗೆಯಂಥ ಚೀಲವೂ ಇತ್ತು. ಕುವೆಂಪುರವರ ಮಕ್ಕಳಿಗೆ ರಾಜರತ್ನಂ ಅವರ ಪರಿಚಯವಿರಲಿಲ್ಲ. ಅವರ ವೇಷಭೂಷಣಗಳನ್ನು ನೋಡಿ ಭಿಕ್ಷುಕನೋ, ದಾಸಯ್ಯನೋ, ಮಾರಿ ಭಕ್ತನೋ, ಚಂದ ವಸೂಲಿಗೆ ಬಂದವನೋ ಯಾರೋ ಆಗಿರಬೇಕೆಂದು ತಿಳಿದರು. ಕುವೆಂಪುರವರು ಭಿಕ್ಷೆ ಹಾಕುವುದನ್ನು ವಿರೋಧಿಸುತ್ತಿದ್ದರು. ಮಕ್ಕಳು ಅವರ ಮಾತನ್ನು ಪಾಲಿಸು ತಿಳಿದು ಮುಂದೆ ಹೋಗಪ್ಪ ಎಂದು ಕುವೆಂಪು ಅವರ ಮಗ ಚೈತ್ರ ಕೂಗಿದ. ಅವರು ಮುಂದೆ ಹೋಗಲಿಲ್ಲ. ಮಕ್ಕಳೆಲ್ಲರೂ ಒಟ್ಟಿಗೆ ಮುಂದೆ ಹೋಗುವಂತೆ ತಿಳಿದು ಮುಂದೆ ಹೋಗಪ್ಪ ಎಂದು ಕುವೆಂಪು ಅವರ ಮತ್ತೆ ಮಗ ಚೈತ್ರ ಕೂಗಿದ. ಮಕ್ಕಳೆಲ್ಲರೂ ಒಟ್ಟಿಗೆ ಮುಂದೆ ಹೋಗುವಂತೆ ಕಿರುಚಿದಾಗಲೂ ಅವರು ನಿಂತೇ ಇದ್ದರು. ಆಗ ಕುವೆಂಪುರವರ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗು ಎಂದರೆ ಹೋಗದೆ ಅಲ್ಲಿಯೇ ನಿಂತಿದ್ದಾನೆ. ಕುವೆಂಪುರವರು ಹೊರಗೆ ಬಂದು ಓಹೋ ಬನ್ನಿ ಎನ್ನುತ್ತಾ ಸ್ವತಃ ಗೇಟನ್ನು ತೆಗೆದು ಆ ವ್ಯಕ್ತಿಯನ್ನು ಮನೆಯೊಳಗೆ ಕರೆದುಕೊಂಡು ಬಂದರು. ತಾವೆಲ್ಲರೂ ಭಿಕ್ಷುಕರೆಂದು ತಿಳಿದ ವ್ಯಕ್ತಿಗೆ ಸಿಕ್ಕ ಗೌರವವನ್ನು ಕಂಡು ಮಕ್ಕಳು ದಿಕ್ಕು ತೋಚದೆ ನಿಲ್ಲುವಂತಾಯಿತು. ಅವರು ಬಣ್ಣದ ತಗಡಿನ ತುತ್ತೂರಿ ಎನ್ನುವ ಕವನವನ್ನು ರಚಿಸಿದ. ಕವಿ ರಾಜರತ್ನಂ ಎಂದು ತಿಳಿದುಕೊಂಡರು. ಅದಾದ ಮೇಲೆ ರಾಜರತ್ನಂ ಬಂದಾಗಲೆಲ್ಲ ಒಳಗೆ ಬರಬಹುದೋ ಎಂದು ತಮಾಷೆಯಾಗಿ ಕೇಳುತ್ತಿದ್ದರು. ಈಗ ಸಂದರ್ಭದೊಡನೆ ವಿವರಿಸಿ. 1. ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ನಿಂತೇ ಇದ್ದಾನೆ. ಈ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿಯವರು ಅಣ್ಣನ ನೆನಪು ಕೃತಿಯಿಂದ ಆಯ್ದು ಅವರೇ ರಾಜರತ್ನಂ ಪಾಠದಿಂದ ಆಯ್ದುಕೊಂಡ ವಾಕ್ಯವಾಗಿದೆ. ಸಂದರ್ಭ: ರಾಜರತ್ನಂರವರು ಕುವೆಂಪುರವರ ಮನೆಗೆ ಬಂದಾಗ ಮಕ್ಕಳು ಅವರನ್ನು ಭಿಕ್ಷುಕನೆಂದು ತಿಳಿದು ಹೋಗಪ್ಪ ಎಂದನು. ಆದರೆ ಅವರ ಮುಂದೆ ಹೋಗದೆ ಅಲ್ಲೇ ನಿಂತಿದ್ದರು. ಮಕ್ಕಳು ಕುವೆಂಪು ಅವರ ಬಳಿ ಹೋಗಿ ಈ ಮೇಲಿನ ಮಾತನ್ನು ಮಕ್ಕಳು ಕುವೆಂಪುರವರಿಗೆ ಹೇಳಿದರು. ಸ್ವಾರಸ್ಯ: ಮಕ್ಕಳು ಮನೆಗೆ ಬಂದವರನ್ನು ಭಿಕ್ಷುಕನೆಂದು ತಿಳಿದು ಮುಂದೆ ಕಳಿಸುವ ಸ್ವಾರಸ್ಯವಾಗಿದೆ. ಪ್ರಶ್ನೆ 2. ಇವರು ಯಾರು ಗೊತ್ತಾ? ಈ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಅಣ್ಣನ ನೆನಪು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಕುವೆಂಪು ಅವರನ್ನು ರಾಜರತ್ನಂರವರು ಬಂದಾಗ ಮಕ್ಕಳು ಭಿಕ್ಷುಕನೆಂದು ತಿಳಿದು ಮುಂದೆ ಕಳಿಸುವ ಪ್ರಯತ್ನ ಮಾಡುತ್ತಿದ್ದರು.
ಆ ವ್ಯಕ್ತಿ ಅಲ್ಲೇ ನಿಂತಿರುವುದನ್ನು ಕಂಡ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ, ಅಣ್ಣ ತಮ್ಮ ಕಡೆಗೆ ತಿರುಗಿ ಇವರು ಯಾರು ಗೊತ್ತಾ ಎಂದು ಕೇಳಿದರು. ಮೂರನೇದು, ಏನ್ರಪ್ಪ ಒಳಗೆ ಬರಬಹುದೋ, ಮುಂದೆ ಹೋಗಬೇಕು. ಈ ವಾಕ್ಯವನ್ನು KP ಪೂರ್ಣಚಂದ್ರರವರು ಬರೆದಿರುವ ಅಣ್ಣನ ನೆನಪು ಎಂದು ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಮಕ್ಕಳು ರಾಜರತ್ನಂ ಅವರನ್ನು ಯಾರೋ ಎಂದು ತಿಳಿಯುವ ಭಿಕ್ಷುಕನೆಂದು ತಿಳಿಯದೆ ಮುಂದೆ ಹೋಗಪ್ಪ ಎಂದು ಹೇಳಿದರು. ಅದನ್ನು ರಾಜರತ್ನಂರವರು ಕುವೆಂಪು ಅವರ ಮನೆಗೆ ಬಂದಾಗಲೆಲ್ಲ ತಮಾಷೆಗಾಗಿ ಈ ಮೇಲಿನ ವಾಕ್ಯವನ್ನು ರಾಜರತ್ನಂರವರು ಮಕ್ಕಳಿಗೆ ಹೇಳುತ್ತಿದ್ದರು. ಸ್ವಾರಸ್ಯ, ಮನೆಗೆ ಬಂದವರನ್ನೆಲ್ಲ ನಾವು ಭಿಕ್ಷುಕನೆಂದು ತಿಳಿಯಬಾರದು ಎಂಬ ಸ್ವಾರಸ್ಯವಾಗಿದೆ. ಈಗ ಭಾಷಾಭ್ಯಾಸ. ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಒಂದನೇದು, ಅಪ್ಪ, ಅಣ್ಣ, ತಮ್ಮ, ಸ್ನೇಹಿತ. ಇವರೆಲ್ಲ ಒಂದೇ ಕುಟುಂಬದಿಂದ ಬಂದವರು. ಆಗ ಸ್ನೇಹಿತ ಅವನಿನ ಫ್ರೆಂಡ್ ಅಲ್ವಾ, ಅವನನ್ನು ತೆಗಿಬೇಕಾಗತ್ತೆ. ಮನೆಯನ್ನು, ಕರುವನ್ನು, ಏನನ್ನು, ಶಾಲೆಯನ್ನು. ಏನನ್ನು ತೆಗಿಬೇಕು? ಏನನ್ನು. ಬಾಗಿಲು, ಕಿಚಿಗಿ, ಜೋಳಿಗೆ, ಅಟ್ಟ, ಜೋಳಿಗೆ. ಸರಸರ, ಬನ್ನಿ ಬನ್ನಿ, ಸಟ್ಟನೆ, ಪಿಳಿಪಿಳಿ, ಸಟ್ಟನೆ. ಕಣ್ಣು, ದೇಹ, ಕಿವಿ, ಮೂಗು, ದೇಹ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಶಿರಸಾವಹಿಸಿ, ಹಿರಿಯರ ಆದೇಶಗಳನ್ನು ಶಿರಸಾವಹಿಸಿ ಪಾಲಿಸಬೇಕು. ಆಕಸ್ಮಿಕ, ಅವರಿಬ್ಬರು ಆಕಸ್ಮಿಕವಾಗಿ ಸಂಧಿಸಿದರು. ಇದನ್ನು ಸ್ವಂತ ವಾಕ್ಯದಲ್ಲಿ ನಾವು ಬರಿಬೇಕು. ಛೀಮಾರಿ, ತಪ್ಪು ಉತ್ತರ ಬರೆದ ವಿದ್ಯಾರ್ಥಿಗಳನ್ನು ಕರೆದು ಉಪಾಧ್ಯಾಯರು ಛೀಮಾರಿ ಹಾಕಿದರು. ಈಗ ನಾಲ್ಕನೇದು, ಪ್ರೋತ್ಸಾಹ, ಒಳ್ಳೆಯ ಕೆಲಸ ಮಾಡುವಂತೆ ಪ್ರೋತ್ಸಾಹ ನೀಡಬೇಕು. 5, ಕನಿಕರ, ದೀನ ದಲಿತರ ಮೇಲೆ ಕನಿಕರ ವಿರಿಸಬೇಕು. 6, ಅಂಗಲಾಚು, ಸಿಕ್ಕಿಬಿದ್ದ ಕಳ್ಳನು ಬಿಡುಗಡೆ ಮಾಡುವಂತೆ ಪೊಲೀಸರಲ್ಲಿ ಅಂಗಲಾಚುತ್ತಿದ್ದ. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಕರುಣೆ, ನಿಷ್ಕರುಣೆ. ಸಾಧಾರಣ, ಅಸಾಧಾರಣ. ಕಷ್ಟ, ಸುಖ. ಉತ್ಸಾಹ, ನಿರುತ್ಸಾಹ. ಈ ಕೆಳಗಿನ ಪದಗಳಿಗೆ ಬಹುವಚನ ರೂಪಗಳನ್ನು ಬರೆಯಿರಿ. 1ನೇದು, ಭಿಕ್ಷುಕ, ಭಿಕ್ಷುಕರು. 2ನೇದು, ಚೀಲ, ಚೀಲಗಳು. 3, ಸೋಮಾರಿ, ಸೋಮಾರಿಗಳು. 4ನೇದು, ಬಾಗಿಲು, ಬಾಗಿಲುಗಳು. 5, ಮಗು, ಮಕ್ಕಳು. 6, ಕವಿತೆ, ಕವಿತೆಗಳು. ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ. 1ನೇದು, ಮನೆಯಿಂದ. ಇದು ಯಾವ ವಿಭಕ್ತಿ ಪ್ರತ್ಯಯ? ತೃತೀಯ ವಿಭಕ್ತಿ ಪ್ರತ್ಯಯ. ನಾವು ವಿಭಕ್ತಿ ಪ್ರತ್ಯಯವನ್ನು ಗಮನವಾಗಿ ಇಟ್ಟು ಕಲಿಬೇಕಾಗತ್ತೆ. ಈಗ ಹೂ, ಅನ್ನು, ಇಂದ, ಗೆ, ದೆಸೆಯಿಂದ, ಆ, ಅಲ್ಲಿ, ಎ ಇದನ್ನು ಕಲ್ತ್ಬಿಟ್ರೆ ಯಾವ್ಯಾವ ವಿಭಕ್ತಿ ಅಂಥೇಳಿ ಈಸಿಯಾಗಿ ಗುರುತಿಸಬಹುದು. ಕಾಲೇಜಿಗೆ, ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಊಟವನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಪುಸ್ತಕದ ಷಷ್ಠಿ ವಿಭಕ್ತಿ ಪ್ರತ್ಯಯ. ದಾರಿಯಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಿಮಗೆ ಮುಂದೆ ಕಾಣುವಂತಹ ಬೆಲ್ಲೈಕನನ್ನು ನೀವು ಬಹಳ ಬೇಗ ಒತ್ತಿದರೆ ನಿಮಗೆ ಈ ವಿಡಿಯೋದ ನೋಟಿಫಿಕೇಷನ್ ಬಹಳ ಬೇಗ ದೊರೆಯುತ್ತದೆ. ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.